ತೊಳೆತಮ್ಮ ಮಂಡಿಗೆ ತಮ್ಮರಿಂದ ಕಾಳುದುರ್ಗ ಕೋಟೆಯನ್ನು ವಶಪಡಿಸಿಕೊಂಡ ಕೆಳದಿಯ ಅರಸ ಹಿರಿಯ ವೆಂಕಟಪ್ಪ ನಾಯಕ ಕೋಟೆಯನ್ನು ಬಲಪಡಿಸಿ ಅರಮನೆ ಕಟ್ಟಿಸಿದ, ಕೆರೆಗಳಿಂದ ನಿರ್ಮಿಸಿದ, ದೇವಸ್ಥಾನಗಳು ನಿರ್ಮಾಣ ಮಾಡಿದ. ಸುಮಾರು 15 ದೇವಸ್ಥಾನಗಳು ಇದ್ದವೆಂದು ಹೇಳಲಾಗುತ್ತದೆ. ಕಾಶಿ ವಿಶ್ವೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಈಗಿರುವ ದೇವಾಲಯಗಳು. ಅಳಿದ ದೇವಸ್ಥಾನಗಳ ನೆಲಗಟ್ಟುಗಳು ಹಾಗೂ ಭಗ್ನಗೊಂಡ ಕೆಲವು ಶಿಲ್ಪಗಳನ್ನು ಅಲ್ಲಲ್ಲಿ ಕಾಣಬಹುದು. ಅಂತಹವುಗಳಲ್ಲಿ ಅನಾಥವಾಗಿರುವ ಈ ಬಸವನು ಒಬ್ಬ. ಅರಮನೆಗೆ ಹೋಗುವ ದಾರಿಯ ಮಧ್ಯೆ ಶಿಲಾ ಕೆತ್ತನೆಗಳಿಂದ, ಶಿಲಾಹಾರಗಳಿಂದ, ವಿವಿಧ ಶಿಲಾ ಅಲಂಕಾರಗಳಿಂದ ಮನಮೋಹಕವಾಗಿ ಕಂಗೊಳಿಸುವವನು ಈ ಬಸವ. ಶತಶತಮಾನಗಳಿಂದ ಬಿಸಿಲು ಮಳೆ ಗಾಳಿಗೆ ಜಗ್ಗದೆ ಕುಳಿತಿರುವ ಈ ಬಸವಣ್ಣ ಮನುಷ್ಯನ ಕೆಟ್ಟ ಆಸೆಯ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬುದು ವಿಪರ್ಯಾಸ. ಮಾನವನ ದುರಾಸೆಗೆ ದೇವರಾದರೇನು, ದೇವಸ್ವರೂಪಿ ಶಿಲೆಯಾದರೇನು, ದೇವನ ವಾಹನವಾದರೇನು? ಇಂತಹ ದುರಾಸೆಯ ಮಾನವ ಈ ಬಸವಣ್ಣನನ್ನೂ ಬಿಡಲಿಲ್ಲ. ನಂದಿಯಲ್ಲಿ ಏನಾದರೂ ಇರಬಹುದೇ? ಒಮ್ಮೆ ಆಸೆಯೋ ದುರಾಸೆಯೋ ಬಂದರೆ ಕುಟ್ಟಿ ನೋಡುವುದೇ ಸ್ವಭಾವ. ಪಾಪದ ಈ ಬಸವಣ್ಣನ ಮೇಲೂ ಗದಾಪ್ರಹಾರವಾಯಿತು. ಬೆನ್ನಿನ ಮೇಲೆ ರಂಧ್ರ ಮಾಡಿ ನೋಡಿದ. ಏನೂ ಸಿಗಲಿಲ್ಲ. ಆದರೂ ಹೊಟ್ಟೆ ಕೆಳಗೇನಾದರೂ ಇದ್ದರೆ? ಯೋಚನೆ ಬಂದದ್ದೇ ತಡ. ಹೊಟ್ಟೆ ಕೆಳಗಿನ ಭಾಗಕ್ಕೆ ರಂಧ್ರ ಮಾಡಿದ. ಕುಟ್ಟಿ ನೋಡಿದುದೇ ಬಂತು. ಏನೂ ಸಿಗಲಿಲ್ಲ. ಅಲ್ಲ, ಅಷ್ಟು ಯೋಚನೆ ಬೇಕಲ್ಲವೇ? ಶಿಲೆಯ ಒಳಗೆ ಹೇಗೆ ವಸ್ತುಗಳನ್ನು ಹಾಕಲು ಸಾಧ್ಯ? ಹೊಟ್ಟೆಯ ಒಳಗೆ ಏನೂ ಸಿಗದೆ ಬದುಕಿದ ಬಸವಣ್ಣ. ಇಲ್ಲದಿದ್ದರೆ ಆ ಶಿವನೇ ಅವನನ್ನು ಕಾಯಬೇಕಾಗಿತ್ತು.